ನಗರಸಭೆ ಪೌರಾಯುಕ್ತೆಗೆ ಫೋನಿನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿರುವ ಆಡಿಯೋ ವೈರಲ್. ಪೌರ ಕಾರ್ಮಿಕರ ಮುಷ್ಕರ, ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಾರುಕಟ್ಟೆಗೆ ಮುಗಿಬಿದ್ದ ಮಹಿಳೆಯರು, ಅಗತ್ಯ ವಸ್ತುಗಳ ದರ ಇಳಿಮುಖ, ಗ್ರಾಹಕರು ಫುಲ್ ಖುಷ್ ಖುಷ್, ವ್ಯಾಪಾರಸ್ಥರು ಡಲ್ ಡಲ್. ಬಡವರಿಗೆ ಉಚಿತ ರಾಸುಗಳ ಕೊಡುಗೆ, ಸಂಕ್ರಾಂತಿ ಹಬ್ಬಕ್ಕೆ ಉಡುಗೊರೆ ನೀಡಿದ ಅಣ್ಣ ತಮ್ಮಂದಿರು. ಮತ್ತೆ ಮರುಕಳಿಸಿದ ಶಾಸಕ ಸಂಸದರ ಟಾಕ್ವಾರ್, ಸರ್ಕಾರದ ನಿಯಮಗಳ ಪ್ರಕಾರ ಇಲಾಖೆ ಕೆಲಸ ನಡೆಯಬೇಕು, ಶಾಸಕ ಹೇಳಿದಂತಲ್ಲ ಎಂದ ಸಂಸದ ಸುಧಾಕರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ನಗರಸಭೆ ಪೌರಾಯುಕ್ತೆಗೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಫೋನಿನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿರುವ ಆಡಿಯೋ ವೈರಲ್ ಆಗಿದ್ದು, ಪೌರ ಕಾರ್ಮಿಕರು ಮುಷ್ಕರ ನಡೆಸಿ ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿರುವ ಘಟನೆ ನಡೆದಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಫ್ಲೆಕ್ಸ್ ಗಳನ್ನ ಶಿಡ್ಲಘಟ್ಟದಲ್ಲಿ ತೆರವುಗೊಳಿಸಿದ ವಿಚಾರವಾಗಿ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಶಿಡ್ಲಘಟ್ಟ ಪೌರಾಯುಕ್ತೆ ಜೀತ್ ಅಮೃತಾ ಗೌಡ ಅವರಿಗೆ ಧಮಕಿ ಹಾಕಿದ್ದಾರೆ. ಧಮಕಿ ಹಾಕಿದ್ದಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳನ್ನ ಬಳಸಿ ಮಹಿಳಾ ಅಧಿಕಾರಿಯೊಂದಿಗೆ ಮಾತನಾಡಿದ್ದಾರೆ. ಇನ್ನು ಧಮಕಿ ಹಾಕಿರುವ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ರಾಜೀವ್ ಗೌಡ ವರ್ತನೆ ಬಗ್ಗೆ ಅಧಿಕಾರಿಗಳ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮಂಗಳವಾರ ಸಂಜೆ ಶಿಡ್ಲಘಟ್ಟದ ನೆಹರು ಮೈದಾನದಲ್ಲಿ ಕಲ್ಟ್ ಸಿನಿಮಾದ ಪ್ರಚಾರ ಸಭೆ ನಡೆದಿತ್ತು. ಇನ್ನು ಶಿಡ್ಲಘಟ್ಟದ ಕೋಟೆ ವೃತ್ತದಲ್ಲಿ ರಸ್ತೆಗೆ ಅಡ್ಡಲಾಗಿ ಸಿನಿಮಾ ಪ್ರಚಾರದ ಫ್ಲೆಕ್ಸ್ ಗಳನ್ನ ಅಳವಡಿಸಲಾಗಿತ್ತು. ಈ ರಸ್ತೆಯಲ್ಲಿ ಸಾಗುವಾಗ ವಾಹನಕ್ಕೆ ಈ ಫ್ಲೆಕ್ಸ್ ಅಡ್ಡಿಯಾಗಿದೆ ಎಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಈ ಫ್ಲೆಕ್ಸ್ ಅನ್ನ ನಗರಸಭೆ ಸಿಬ್ಬಂದಿ ತೆರವುಗೊಳಿಸಿ ಕಚೇರಿಗೆ ತಂದಿಟ್ಟಿದ್ರು. ಈ ಬಗ್ಗೆ ನಗರಸಭೆ ಮಾಜಿ ಅಧ್ಯಕ್ಷ ಅಫ್ಜರ್ಗೆ ಹಾಗೂ ರಾಜೀವ್ ಗೌಡ ಅವರಿಗೆ ಪೌರಾಯುಕ್ತರು ಮಾಹಿತಿ ಸಹ ನೀಡಿದ್ರು. ಫ್ಲೆಕ್ಸ್ ಬಿಚ್ಚಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ರಾಜೀವ್ ಗೌಡ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಕರೆ ಮಾಡಿ ಮಾತಿನ ಜಟಾಪಟಿ ನಡೆಸಿ ಅವಾಚ್ಯ ಶಬ್ದಗಳನ್ನ ಬಳಸಿ ಮಾತನಾಡಿದ್ದಾರೆ. ಅಲ್ಲದೆ ಬೆಂಕಿ ಹಚ್ಚಿಸುವೆ, ಚಪ್ಪಲಿಯಿಂದ ಹೊಡಿಸುವೆ ಎಂದು ಅವಾಚ್ಯವಾಗಿ ನಿಂದಿಸಿದ್ದಾರೆ. ಅದರ ಜೊತೆಗೆ ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ಅವರನ್ನು ಹಿಗ್ಗಾಮುಗ್ಗಾ ನಿಂದಿಸಿದ್ದಾರೆ. ಈ ಆಡಿಯೋ ಎಲ್ಲೆಡೆ ಸಂಚಲನ ಮೂಡಿಸಿದೆ. ಹಲೋ 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 ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ? ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ. ಏನು ಮಾಡಿಲ್ಲ, ಬ್ಯಾನರ್ ಇದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ ಅವರು. ಅಫ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಿಗ್ಗೆ ಹೇಳ್ತೀನಿ, ಹುಚ್ಚ ಅನ್ಕೊಂಡ್ಬಿಟ್ಟಿದೀರ ನನ್ಗೆ. ಯಾವನ್ಗೋ ಕೈಗೊಂಬೆ. ಸರ್ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ. ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲ ಕೆಲ್ಸ ಮಾಡ್ರಿ. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ. ಈಗ
ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ. ನಾನು ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಸಲೀಸ್ ಅನ್ಕೊಂಬಿಟ್ರೆ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬಂದ್ ಯಾವ್ದ ಕಟ್ಸಿದ್ರಿ. ಸರ್ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ಸರ್ ನೀವು. ನಮ್ಮದ್ ಕಿತ್ ಇನ್ನೊಬ್ರದ್ದು ಹೆಂಗ್ರಿ ಕಟ್ತೀರಿ? ಯಾವ್ದ್ ಕಟ್ಟಿದ್ದಾರೆ ಸರ್? ಯಾವ್ದ್ ಕಟ್ಟಿದ್ದಾರೆ? ಅಲ್ಲಿ ಇರೋದು ಆ ಇಡೀ ಇದ್ರಲ್ಲಿ ನಿಮ್ದೇ ಬ್ಯಾನರ್ಸ್ ಗಳು ಇರೋದು. ಗೊತ್ತಿಲ್ವಾ ನೀನು? ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ? ಯಾವ್ದ್ರದ್ದು? ತಾಳ್ಮೆಯಿಂದ ಇದೀನಿ ಅವತ್ ನಾನು. ಯಾರ್ ಮಾತ್ ಕೇಳಿ ಏನ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ. ಕಿತ್ಬಿಟ್ಟು ಇನ್ನೊಬ್ರು ಯಾವಂತ ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ. ಇನ್ನು ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಶಿಡ್ಲಘಟ್ಟ ಪೌರ ಕಾರ್ಮಿಕರು ದಿಢೀರ್ ಪ್ರತಿಭಟನೆ ನಡೆಸಿ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಮಾಡಕ್ಕೆ ನಾವಿರೋದು. ನಮ್ಮ ಹೆಣ್ಮಗುಗೆ ಅನ್ಯಾಯ ಆದ್ಮೇಲೆ ನಮಗೆ ಇನ್ನು ಮರ್ಯಾದೆ ಏನೈತೆ? ಅಲ್ಲ, ನಮ್ಮ ಹೆಣ್ಮಗುಗೆ ಆದ್ಮೇಲೆ ಇನ್ನು ನಮ್ಗೆ ಏನ್ ಸರ್ ಮರ್ಯಾದೆ ಐತೆ? ಒಂದ್ ಹೆಣ್ಮಗ ಮರ್ಯಾದೆ ಇದ್ರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಾಸಕ ಮೇಲೂರು ರವಿಕುಮಾರ್, ಇದು ಕಾಂಗ್ರೆಸ್ ಪಕ್ಷ ತಲೆ ತಗ್ಗಿಸುವ ವಿಚಾರವಾಗಿದೆ. ಹೆಣ್ಣು ಮಕ್ಕಳ ಬಗ್ಗೆ ಆ ರೀತಿ ಮಾತನಾಡಿರುವುದು ಸರಿಯಲ್ಲ. ನನ್ನ ಬಗ್ಗೆಯೂ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದು, ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಕಾನೂನು ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ತಿಳಿಸಿದ್ದಾರೆ. ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ ಆಗ್ಬೇಕಂತ ಬಂದಿರೋಂಥ ರಾಜಕಾರಣಿ ಇವತ್ತು ಈ ದೇಶದ ಮಹಿಳೆಯರ ಬಗ್ಗೆ ಅವ್ರಿಗೆ ಅರಿವು ಇಲ್ದಿರ ಇವತ್ತು ಗೂಂಡಾಗಿಟ್ಟು ಇವತ್ತು ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಒಟ್ಟಾರೆ ಪ್ರಕರಣ ನಾವು ನೋಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಇದು ತಲೆ ತಗ್ಗಿಸಕ್ಕಂಥ ಕೆಲಸ ಇದು ಈ ಒಂದು ಪ್ರಕರಣ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಒಟ್ಟಿನಲ್ಲಿ ರಾಜೀವ್ ಗೌಡ ಅವರ ಆಡಿಯೋ ರಾಜಕೀಯವಾಗಿ ಸಂಚಲನ ಮೂಡಿಸಿದ್ದು ಜಿಲ್ಲೆಯಾದ್ಯಂತ ಪೌರ ಕಾರ್ಮಿಕರು ರೊಚ್ಚಿಗೆದ್ದಿದ್ದಾರೆ. ಇನ್ನು ಇದು ಯಾವ ಹಂತಕ್ಕೆ ತಲುಪುತ್ತದೋ ಕಾದು ನೋಡಬೇಕಾಗಿದೆ. ತಮೀಂ ಪಾಷಾ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರುವ ಅಗತ್ಯ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಖರೀದಿ ಬಲು ಜೋರಾಗಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ವಸ್ತುಗಳ ದರಗಳಲ್ಲಿ ಇಳಿಮುಖ ಕಂಡಿದ್ದು, ಗ್ರಾಹಕರು ಖುಷಿಯಾಗಿದ್ದು, ವ್ಯಾಪಾರಸ್ಥರು ಮಂಕಾಗಿದ್ದಾರೆ. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ, ಅದರಲ್ಲೂ ರೈತರ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಕೂಡ ಒಂದು. ಜನವರಿ 14ರಂದು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕಾಗಿ ಈ ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನ ವಿವಿಧ ಕಡೆ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತೆ. ಸುಗ್ಗಿ ಹಬ್ಬವನ್ನ ಆಚರಿಸೋಕೆ ಚಿಕ್ಕಬಳ್ಳಾಪುರದ ಜನ ಕೂಡ ಸಿದ್ಧವಾಗಿದ್ದು, ಜನರು ಬೆಳಗ್ಗೆಯಿಂದಲೇ ನಗರದ ಮಾರುಕಟ್ಟೆಗಳ ಬಳಿ ತೆರಳಿ ಹಬ್ಬಕ್ಕೆ ಅಗತ್ಯವಾಗಿರುವಂತಹ ವಸ್ತುಗಳನ್ನ ಖರೀದಿಸಿದ್ರು. ಇನ್ನು ಈ ಬಾರಿ ಜನವರಿ 15ರಂದು ಸಂಕ್ರಾಂತಿಯನ್ನ ಆಚರಿಸ್ತಾ ಇರತಕ್ಕಂಥದ್ದು ವಿಶೇಷವಾಗಿದೆ. ಹೂವು, ಹಣ್ಣು, ಗೆಣಸು, ಕಬ್ಬು, ಎಳ್ಳು, ಬೆಲ್ಲ, ತೆಂಗಿನಕಾಯಿ, ಅವರೆಕಾಯಿ ಮುಂತಾದ ವಸ್ತುಗಳ ಖರೀದಿ ಜೋರಾಗೇ ಇತ್ತು. ಒಂದ್ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದ ಹೂವು, ಹಣ್ಣು, ಕಬ್ಬು, ಅವರೆಕಾಯಿ ಕಳೆದ ವರ್ಷಕ್ಕಿಂತ ದರ ಕಡಿಮೆಯಾಗಿದ್ದುದು ಒಂದು ವಿಶೇಷವಾಗಿತ್ತು. ಮಂಡ್ಯ ಗಂಡು ಬರ್ರೆ, ಮಂಡ್ಯ ಗಂಡು ಬರ್ರೆ. ఉల్లిగడ్డ ఉండేది, నార వచ్చేది కాదు, అది 50 రూపాయలు. గెస్గడ్డలు తీసుకొని ಎಲ್ರಿಗೂ ಮೊದಲನೇದಾಗಿ ಭೋಗಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ದಿನಾನೂ ಹಬ್ಬನೇ ಇರುತ್ತೆ. ಇವಾಗ ಏನಪ್ಪ ವಿಶೇಷ ಅಂದರೆ ಸಂಕ್ರಾಂತಿ ಅಂದರೆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಬರೋವಂಥದ್ದೇ ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ. ಹೇಳ್ಬೇಕಂದ್ರೆ ಇದೇ ನಮ್ಮ ಫಸ್ಟ್ ಹಬ್ಬ. ಯಾಕಂದರೆ ರಾಶಿಗಳಲ್ಲಿ ಮೊದಲನೇ ರಾಶಿ ಮಕರ ರಾಶಿ, ಹಂಗಾಗಿ ಇದು ನಮ್ಮ ಮೊದಲನೇ ಹಬ್ಬ. ಇದು ರೈತರ ಹಬ್ಬ ಅಂತ ಕೂಡ ಹೇಳ್ತಾರೆ. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಪರ್ಚೇಸ್ ಮಾಡೋಣ ಅಂತ ಬಂದೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಕಮ್ಮಿನೇ ಇದೆ ಬೆಲೆ. ಮಾರ್ಕೆಟಲ್ಲೆಲ್ಲ ತುಂಬ ಜನಗಳು ಕಮ್ಮಿನೇ ಇದ್ದಾರೆ. ಮೇ ಬಿ ಸಾಯಂಕಾಲದ ಮೇಲೆ ಬರ್ಬೋದು.
ಪ್ರತಿಯೊಂದು ಹಬ್ಬನೂ ನಮ್ಮ ಹಿರಿಯರು ಮಾಡಿರೋದು ಒಂದು ಸೈಂಟಿಫಿಕ್ ಆಗಿ ಮಾಡಿರ್ತಾರೆ. ಆಗಿನ ಸೀಸನ್ಗೆ ಏನು ಬೇಕೋ ಅದನ್ನು ನೋಡಿಕೊಂಡೇ ಒಂದು ಡಿಸೈನ್ ಮಾಡಿರ್ತಾರೆ. ಆ ಊಟ ತಿಂಡಿ ಆಗಲಿ ಎಲ್ಲ ಹಬ್ಬಕ್ಕೂ ಒಂದೇ ತಿಂಡಿ ಮಾಡೋದಿಲ್ಲ, ಎಲ್ಲ ಹಬ್ಬನೂ ಒಂದೇ ಥರನೇ ಮಾಡೋದಿಲ್ಲ. ಆಚರಣೆಯಲ್ಲೂ ಡಿಫ್ರೆಂಟ್ ಇರುತ್ತೆ ಮತ್ತು ತಿಂಡಿ ತಿನಿಸಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಈಗಿನ ಸೀಸನ್ನಲ್ಲಿ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ. ನಮಗೆ ಮೇಲೆ ಕಾಣೋದು ಸ್ಕಿನ್ ಕಾಣುತ್ತೆ, ಬಟ್ ಬೋನ್ಸ್ ಸಹ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ. ಆಯಿಲ್ ಕಂಟೆಂಟ್ ಬೇಕಿರುತ್ತೆ. ಹಾಗಾಗಿ ಈಗ ಕಳೆಕಾಯಿ, ಎಳ್ಳು, ಬೆಲ್ಲ ಎಲ್ಲ ತಿಂದರೆ ಆಯಿಲ್ ನಮಗೆ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಪೂರೈಸುತ್ತೆ ಅಂತ ಹೇಳಿ ಅವರು ಮೊದಲನೇ ಆ ಥರ ಡಿಸೈನ್ ಮಾಡಿದರು ಸೈಂಟಿಫಿಕ್ ಆಗಿ. ಎಲ್ಲ ತುಂಬ ಕಮ್ಮಿ ರೇಟ್ ಇದೆ, ಹೋದ ವರ್ಷಕ್ಕಿಂತ ತುಂಬಾ ಕಮ್ಮಿ ಇದೆ. ಈಗ ಹೇಳಬೇಕಂದ್ರೆ ಇದು ರೈತರ ಹಬ್ಬ ಅಲ್ವಾ, ಆ್ಯಕ್ಚುಲಾಗಿ ಅವರು ಮಕ್ಕದಲ್ಲಿ ಚಿರುಮಂದಹಾಸ ಇರುತ್ತೆ. ಈಗ ರೇಟ್ ಕಮ್ಮಿ ಇರೋದ್ರಿಂದ ಪಾಪ ಅವ್ರು ಸ್ವಲ್ಪ ಡಲ್ ಇದ್ದಾರೆ. ಮೇ ಬಿ ಸಾಯಂಕಾಲದ ಮೇಲೆ ಎಲ್ಲರೂ ಬರ್ಬೋದು, ಎಲ್ಲರೂ ಕೆಲಸಗಳ ಮೇಲೆ ಹೋಗಿರ್ತಾರಲ್ಲ, ಬರ್ಬೋದು. ಕಳೆದ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಈ ಎಲ್ಲ ವಸ್ತುಗಳು ದುಬಾರಿಯಾಗಿತ್ತು. ಆದರೆ ಈ ವರ್ಷ ಅಂಗಡಿಗಳ ಮುಂದೆ ವ್ಯಾಪಾರ ಮಾಡೋಕ್ಕೆ ಗ್ರಾಹಕರೇ ಇಲ್ಲದಂತಾಗಿ ಅಂಗಡಿ ಮಾಲೀಕರು ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ವಸ್ತುಗಳನ್ನು ಮಾರ್ತಾ ಇದ್ರು. ಈ ವರ್ಷ ಕೆಜಿ ಹೂವು 100ರಿಂದ 150 ರೂಪಾಯಿ, ಹಣ್ಣು 80ರಿಂದ 120 ರೂಪಾಯಿ, ಕಬ್ಬು ಜೋಡಿಗೆ 80 ರೂಪಾಯಿ ಮತ್ತು ಗೆಣಸು 1 ಕೆಜಿಗೆ 50 ರೂಪಾಯಿ, ಅವರೆಕಾಯಿ ಕೆಜಿಗೆ 40 ರೂಪಾಯಿ ಮತ್ತು ಕಡಲೆಕಾಯಿ 1 ಕೆಜಿಗೆ 100 ರೂಪಾಯಿ ಬೆಲೆಯಲ್ಲಿ ಮಾರಾಟವಾಗ್ತಾ ಇತ್ತು. ಆಯಿತು, ಈ ವರ್ಷ ರೇಟ್ಗಳು ಕಮ್ಮಿ ಆಗ್ತೈತೆ. ಕಮ್ಮಿ ರೇಟ್ ವ್ಯಾಪಾರಗಳಿಲ್ಲ, ಅರ್ಧಕ್ಕರ್ಧ ವ್ಯಾಪಾರಗಳಿಲ್ಲ. ಹೋದ ವರ್ಷ ಚೆನ್ನಾಗಿ ವ್ಯಾಪಾರ ಆಯಿತು, ಚೆನ್ನಾಗಿ ಹೋಯಿತು. ಹೋದ ವರ್ಷ 100 ರೂಪಾಯಿ 120 ರೂಪಾಯಿ ಇತ್ತು ಕಬ್ಬು. ಕಡಲೆಕಾಯಿ 150 ರೂಪಾಯಿ ಇತ್ತು, 200 ರೂಪಾಯಿವರೆಗೂ ಹೋಗಿತ್ತು ಹೋದ ವರ್ಷ. ಈ ವರ್ಷ 100 ರೂಪಾಯಿ 120 ರೂಪಾಯಿ ಹೋಗ್ತೈತೆ ಕಡಲೆಕಾಯಿ. ಕಬ್ಬು 100 ರೂಪಾಯಿ 120 ರೂಪಾಯಿ ಹೋಯ್ತು ಹೋದ ವರ್ಷ. ಈ ವರ್ಷ 50ರಿಂದ 100 ರೂಪಾಯಿವರೆಗೂ ಹೋಗ್ತೈತೆ ಅಷ್ಟೇ. ಜನ ಬರ್ತಾ ಇಲ್ಲ, ವ್ಯಾಪಾರಗಳು ಕಮ್ಮಿ, ಜನ ಬರ್ತಾ ಇಲ್ಲ. ಏನು ಬರ್ತಾ ಇಲ್ಲ ಜನಗಳು. ಅವರೆಕಾಯಿ 50 ರೂಪಾಯಿ ಓಡ್ತೈತೆ, ಅವರೆಕಾಯಿ. ಗೆಣಸು 50 ರೂಪಾಯಿ ಓದ್ತೈತೆ. ಕಡಲೆಕಾಯಿ 100 120 ರೂಪಾಯಿ ಓದ್ತೈತೆ ಕಡಲೆಕಾಯಿ. ಹಾಂ, ಅವಕ್ಕಿರೋ ಬಂಡವಾಳ ಬರ್ತದೆ ಇಲ್ಲ ಡೌಟ್ ಇರ್ತದೆ. ಅದೇ ಸಂಜೆ ಏನಾದ್ರು ವ್ಯಾಪಾರ ಆಗ್ತದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ವ್ಯಾಪಾರ ಇಲ್ಲ, ಬರ್ತಾ ಇಲ್ಲ. ಹಾಕಿದ್ದೀವಿ, ಒಂದು 80,000ವರೆಗೂ ಬಂಡವಾಳ ಹಾಕಿದ್ದೀವಿ. ಹಾಂ, ವ್ಯಾಪಾರ ಸಾಕು ಅಂತ. ನಮ್ಮ ಹೆಸರು ಶಾಮಣ್ಣ ಅಂತ. ಸುಮಾರಾಗಿ ಐತೆ ಸ್ವಾಮಿ, ಏನು ಅಷ್ಟ ಅಂತ ವ್ಯಾಪಾರ ಏನಿಲ್ಲ. ಯಾಕಂದರೆ ಚಿಕ್ಕಬಳ್ಳಾಪುರಲ್ಲಿ ಎಲ್ಲಿ ನೋಡಿದ್ರು ಅಂಗಡಿಗಳೇ. ಅದಕ್ಕೋಸ್ಕರ ಏನೋ ಅಷ್ಟೇ ಇಷ್ಟ ಆಗ್ತದೆ, ಆಗೋದೇನಿಲ್ಲ. ಗೆಣಸುಗಡ್ಡೆ 40ರಿಂದ 50 ಮಾರ್ತಾಯಿದ್ದೀವಿ. ಕಳೆಕಾಯಿ 100ರಿಂದ 120 ಮಾರ್ತಾಯಿದ್ದೀವಿ. ಅವರೆಕಾಯಿ 40ರಿಂದ 50. ನೆಕ್ಸ್ಟ್ ನಮ್ಮ ಹತ್ರ ಇನ್ನೇನು ಇಲ್ಲ. ಗೆಣಸು ಕಬ್ಬು ಅದು ಇದು ಹೆಂಗೆ ಮಾರ್ತಾರೆ ಏನೋ. ವ್ಯಾಪಾರ ಸುಮಾರಾಗಿ ಐತೆ ಸ್ವಾಮಿ. ಇಲ್ಲ, ನಾವು ಜಾಸ್ತಿ ಆಗ್ಬೋದು ಅಂದ್ಕೊಂಡಿದ್ವಿ. ನೆನ್ನೆ ಒಂದು ಅರ್ಧ ಆಗೈತೆ, ಇವತ್ತು ಒಂದು ಅರ್ಧ ಆಗ್ಬೋದು ಅಂದ್ಕೊಂಡಿದ್ವಿ. ಒಂದು 60% ಆಗ್ಬೋದು ಅಂದ್ಕೊಂಡಿದ್ವಿ. ನೋಡ್ಬೇಕು ಸ್ವಾಮಿ, ಇನ್ನೂ ಏನಾಗುತ್ತೋ ಏನೋ. ಸುಮಾರಾಗಿ ಬರ್ತಾವ್ರೆ ಸ್ವಾಮಿ. ಇಲ್ಲ ಏನು ನಮ್ಗೇನು ಗೊತ್ತು ಸ್ವಾಮಿ, ಜನಗಳಿಗೆ ಗೊತ್ತು. ನಿನ್ನೆ ಎಲ್ಲ ತಗೊಂಡೋಗವ್ರೆ, ನಾಳೆ ರೇಟ್ ಜಾಸ್ತಿ ಆಗ್ತದೆ ಅಂತ. ಅದಕ್ಕೋಸ್ಕರ ಇವತ್ತು ಬರಬೇಕಿನ್ನ ಮಧ್ಯಾಹ್ನದ ಆಚೆ ಬರ್ತಾರೆ. ಇನ್ನೂ ಸ್ವಲ್ಪ ಲೇಟಲ್ಲ, ಸಾಯಂಕಾಲ ಜಾಸ್ತಿ ಆಗ್ಬೋದು ಸ್ವಾಮಿ. ಈ ವರ್ಷ ಜನವರಿ 14 ಮತ್ತು 15 ಎರಡೂ ದಿನಗಳಲ್ಲೂ ಸಹ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದು, ಹಬ್ಬದ ಸಂಭ್ರಮ ಎಲ್ಲ ಮನೆಗಳ ಮುಂದೆ ರಂಗೋಲಿ ರೂಪದಲ್ಲಿ ಮನೆ ಮಾಡಿತ್ತು. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಗ್ರಾಮದ ಅಣ್ಣ ತಮ್ಮಂದಿರಿಬ್ಬರು ಸಂಕ್ರಾಂತಿ ಹಬ್ಬಕ್ಕೆ ತಮ್ಮ ಊರಿನ 35 ಮಂದಿ ಬಡವರಿಗೆ ಕೊಡುಗೆಯಾಗಿ ಉಚಿತವಾಗಿ ಹಸುಗಳನ್ನು ಕೊಟ್ಟು ಸಾರ್ವಜನಿಕರ ಪ್ರಶಂಸೆಗೆ ಕಾರಣರಾಗಿದ್ದಾರೆ. ಈ ಅಣ್ಣ ತಮ್ಮಂದಿರನ್ನ ಒಮ್ಮೆ ನೋಡಿ, ರಾಮ ಲಕ್ಷ್ಮಣರಂತೆ ಖುಷಿಯಾಗಿದ್ದಾರೆ. ಇಂತಹ ಕಲಿಯುಗದಲ್ಲೂ ಅಣ್ಣ ತಮ್ಮಂದಿರಿಬ್ಬರು ಒಟ್ಟಿಗೆ ಅನ್ಯೋನ್ಯವಾಗಿ ಜೊತೆಯಲ್ಲಿ ಬಾಳೋಕ್ಕೆ ಸಾಧ್ಯ ಅನ್ನೋದಕ್ಕೆ ಉದಾಹರಣೆ ಆದರೆ ಅದು ಇವರು. ಇವರ ಹೆಸರು ಸುನಿಲ್ ಮತ್ತು ರವಿ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಪುರದಗಡ್ಡೆ ಗ್ರಾಮದವರು. ಈ ಹಿಂದೆ ತಮ್ಮ ತಂದೆ ತಾಯಿ ಒಂದೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇತ್ತು.
ಅಂತಹ ಕಷ್ಟದ ದಿನಗಳನ್ನು ಎದುರಿಸಿಕೊಂಡು ಆರ್ಥಿಕವಾಗಿ ಮೇಲೆ ಬಂದಂಥವರು ಸುನಿಲ್ ಮತ್ತು ರವಿ ಅವರು. ಈಗ ಅತಿ ಕಿರಿಯ ವಯಸ್ಸಿನಲ್ಲೇ ಸಮಾಜಮುಖಿ ಕೆಲಸಕ್ಕೆ ಮುಂದಾಗಿರೋದು ಶ್ಲಾಘನೀಯವಾದದ್ದು. ತಾವು ಬೆಳೆದ ಪುರದಗಡ್ಡೆ ಗ್ರಾಮದಲ್ಲಿಯೇ ಬಡವರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅಣ್ಣ ತಮ್ಮಂದರಿಗೆ ಹಸು ಕೊಡಬೇಕು ಅಂತ ಐಡಿಯಾ ಬಂದಿದೆ. ತಡ 35 ಬಡವರನ್ನ ಗುರುತಿಸಿ ₹1000 ಬೆಲೆ ಬಾಳುವಂತಹ ಹಸುಗಳನ್ನು ಉಚಿತವಾಗಿ ನೀಡಿದ್ದಾರೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದ ನಡುವೆ ಮಾನವೀಯತೆಯನ್ನು ಮೆರೆದ ಅಣ್ಣ ತಮ್ಮಂದರಿಂದ ಬಡವರಿಗೆ ಅಪೂರ್ವ ಕೊಡುಗೆ ಸಿಕ್ಕಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಡ ಕುಟುಂಬಗಳಿಗೆ ಉಚಿತವಾಗಿ ಹಸುಗಳನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚಾಲನೆ ನೀಡಿದರು. ಇನ್ನು ಸಂಕ್ರಾಂತಿ ಸಂಪ್ರದಾಯದಂತೆ ಹಸುಗಳಿಗೆ ಎಳ್ಳು, ಬೆಲ್ಲ ಹಾಗೂ ಕಬ್ಬನ್ನು ನೀಡುವ ಮೂಲಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಮೊದಲಿಗೆ ಗ್ರಾಮ ದೇವತೆ ಪಿಳ್ಳೆಕುಮಾರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗೋದಾನ ವಿತರಣೆ ಮಾಡಿದರು. ಗೋದಾನ ಅನ್ನೋದು ಎಲ್ಲದಕ್ಕಿಂತ ಒಂದು ಶ್ರೇಷ್ಠವಾದ ದಾನ. ಮತ್ತು ಎರಡನೇದು, ಅದರಿಂದ ಎಲ್ಲ ಕುಟುಂಬಕ್ಕೂ ಕೂಡ ಒಂದು ಅನುಕೂಲ ಆಗ್ತದೆ. ಬೇರೆ ಏನೇ ಕೊಟ್ಟರು ಕೂಡ ಅನುಕೂಲ ಆಗೋಂಥ ಕಾರ್ಯಕ್ರಮ ಅಲ್ಲ ಅದು. ಹಂಗಾಗಿ ಈ ಕಾರ್ಯಕ್ರಮ ಒಳ್ಳೇದಂತೇಳಿ ನಮ್ಮ ಮುಖಂಡರೆಲ್ಲ ಹೇಳಿದ್ದಕ್ಕೆ ಅದೇ ಥರ ಮಾಡಿದ್ವಿ ಸರ್. ನಿಮ್ಮ ಗ್ರಾಮದಲ್ಲೇ ಕೊಡಬೇಕು, ಯಾರಿಗೆ ಆಯ್ಕೆ ಮಾಡಿ ಯಾವ ರೀತಿ ಆಯ್ಕೆ ಮಾಡಿದ್ರಿ? ಇಷ್ಟೆಲ್ಲ ದನಗಳು ಕೊಟ್ಟರೆ ಅಂದರೆ ಇದು ಇಂಡಿವಿಜುವಲ್ ಆಯ್ಕೆ ಏನು ಅಂತಾರಲ್ಲ, ಯಾರು ಮುಂದೆ ಬಂದು ನಾವು ಹಸುವನ್ನು ಸಾಕಣೆ ಮಾಡ್ತೀವಿ, ಯಾರು ಅದನ್ನು ಪೋಷಣೆ ಮಾಡ್ತೀವಿ ನಾವು ಅನ್ನೋದಕ್ಕೆ ಎಲ್ಲರಿಗೂ ಕೊಟ್ಟಿದ್ವಿ. ಇದರಲ್ಲಿ ಯಾರು ನಮ್ಗೆ ಅಸ್ಮತ್ ಅನನುಕೂಲ ಇದೆ, ಸಾಕೋದಕ್ಕೆ ಆಗಲ್ಲ ಮತ್ತು ಮನೆಯಲ್ಲಿ ಯಾರು ನೋಡುವಂಥವ್ರು ಇಲ್ಲ ಅಂದವ್ರಿಗೆ ಇಲ್ಲ ಅಷ್ಟೇ. ಬಟ್ ಎಲ್ಲ ಬೇಕಂದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ವಿ. ಈ ಗೋದಾನ ಕೊಡುವಂಥ ಆಲೋಚನೆ ಯಾಕೆ ಕೊಡಬೇಕು? ಆಲೋಚನೆ ಅಂದರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಅಂದರೆ ಒಂದು ದನ ಕರುಗಳ ಹಬ್ಬ ಅಂತ ನಮ್ಮ ವಾತಾವರಣದಲ್ಲಿ, ನಮ್ಮ ಒಂದು ಈ ಕಡೆ. ಹಾಗಾಗಿ ಈ ಹಬ್ಬಕ್ಕೆ ಅದೇ ಹಸು ಕೊಟ್ಟನೇ ಒಳ್ಳೆ ಅಂತೇಳಿ ಕೊಟ್ಟಿದ್ವಿ. ಸೊ ನೀವು ಬಡತನದಲ್ಲಿ ಹುಟ್ಟಿ ಬಡವರ ಕಷ್ಟಗಳು ಗೊತ್ತಾಗಿ ಈ ಥರ ದಾನಗಳು ಕೊಡುವಂಥ ಮುಖಾಂತರ ಏನಾದರೂ ಗಮನ ಸೆಳೀತಿದ್ದೀರಾ ಅಥವಾ ಮುಂದಿನ ಚುನಾವಣೆಗಳ ಮುಂದೆ ಇಟ್ಕೊಂಡು? ಇಲ್ಲ, ಚುನಾವಣೆ ಅದಿಲ್ಲ. ಬಟ್ ನೀವು ಮೊದಲು ಹೇಳಿದ ಥರನೇ ಅದು ಒಂದು ನಮಗೊಂದು ಕನಸಿತ್ತು, ನಮ್ಮ ಹಳ್ಳಿಗೆ ಏನೋ ಒಂದು ಮಾಡೋಣ ಅನ್ನೋದು ಒಂದು ಕನಸಿತ್ತು. ಮುಂಚೆಯಿಂದನೂ ದೇವಸ್ಥಾನಗಿರ್ಬೋದು, ಸ್ಕೂಲ್ಗಿರ್ಬೋದು ಎಲ್ಲ ಮಾಡ್ತಾನೆ ಬಂದಿದ್ವಿ. ನಮ್ಮ ಹಳ್ಳಿಯಲ್ಲಿ ಏನೇ ಕೇಳೋದು, ಯಾರೇ ಕೇಳಿದ್ರು ಕೂಡ ಸಹಾಯ ಮಾಡ್ತಾನೆ ಬಂದಿದ್ವಿ. ಬಟ್ ಈಗ ಇನ್ನೊಂದು ರೀತಿಯಲ್ಲಿ ಇದು ಒಂಥರ ದೊಡ್ಡ ಕಾರ್ಯಕ್ರಮ ಥರ ಮಾಡಿದ್ವಿ ಅಷ್ಟೇ. ಎಷ್ಟು ಜನಕ್ಕೆ ಹಸುಗಳನ್ನು ದಾನ ಮಾಡಿದ್ದೀವಿ? ಒಟ್ಟು 30-35 ಜನಕ್ಕೆ ಗಂಟೆ ಕೊಟ್ಟಿದ್ವಿ ಸರ್. ಈಗ ಇಲ್ಲಿವರೆಗೂ ಮುಂದೆ ಯಾರು ಬಂದರೂ ಕೂಡ ಮತ್ತೆ ಕೊಡ್ತೀವಿ. ಇನ್ನು ಎಷ್ಟು ಕೊಡಬೇಕಂತ ಆಲೋಚನೆ ಇದೇ ಗ್ರಾಮದಲ್ಲಿ ಕೊಡಬೇಕು? ಇಲ್ಲ, ಸದ್ಯಕ್ಕೆ ಇಲ್ಲೇ ಅಂದ್ಕೊಂಡಿದ್ವಿ. ಮುಂದೆ ದೇವರ ಶಕ್ತಿ ಕೊಟ್ಟರೆ ಮುಂದೆ ಬೇರೆ ಕಡೆ ನೋಡೋದು. ಇದಕ್ಕೆಲ್ಲ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ? ನಮ್ಮ ಅಣ್ಣ ಮೂರ ಕಾರಣ ನಮ್ಮ ಅಣ್ಣನೇ, ಆಮೇಲೆ ನಮ್ಮ ವೆಂಕಣ್ಣ ಮತ್ತು ನಮ್ಮ ಊರಿನ ಮುಖಂಡರು ಮತ್ತು ನಮ್ಮ ಸ್ನೇಹಿತರು ಕೃಷ್ಣಮೂರ್ತಣ್ಣ ಇರ್ಬೋದು ಮತ್ತು ನಾಗೇಶ್ ಎಲ್ಲ ಕೂಡ ಸಹಕಾರ ಮಾಡಿದ್ದಾರೆ. ಯಶಸ್ವಿಯಾಗಿ MP ಅವರು ಬಂದು ಹಸ್ತಾಂತರಗಳು ಕೊಟ್ಟಿದ್ದಾರೆ. ಅದೊಂದು ಖುಷಿಯಾಗಿದೆ. ಮಾನ್ಯ ಸಂಸದರು ನಮಗೋಸ್ಕರ ಪಾಪ ಬಿಡುವು ಮಾಡಿಕೊಂಡು ನಾವು ಹೇಳಿದ ಟೈಮ್ ಬಂದು ಪಾಪ ಇದೊಂದು ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಕೇಶವರೆಡ್ಡಿ ಇರ್ಬೋದು ಮತ್ತು ನಮ್ಮ ರಾಜಣ್ಣ ಆವಲ್ಗುರ್ಕಿ ನಮ್ಮ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಕೃಷ್ಣಮೂರ್ತಣ್ಣ ಇರ್ಬೋದು ಮತ್ತು ದಿಬ್ಬೂರು ಮಹೇಶ್ ಮತ್ತು ಇದಕ್ಕೆ ಮೈನು ನಮ್ಮ ಸ್ನೇಹಿತರು ಅವರು ತುಂಬ ಸಹಾಯ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಂಸದ ಸುಧಾಕರ್ ಅವರು ಸುನಿಲ್ ಮತ್ತು ರವಿ ಅಣ್ಣ ತಮ್ಮಂದಿರ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಏನನ್ನೂ ಬಯಸದೆ ಎಲ್ಲವನ್ನ ಕೊಡುವಂತಹ ಕಾಮಧೇನು ಗೋವು. ಅಂತಹ ಗೋವನ್ನ ಗ್ರಾಮಸ್ಥರಿಗೆ ದಾನ ಮಾಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವುದಷ್ಟೇ ಅಲ್ಲ, ಗ್ರಾಮಸ್ಥರಿಗೆ ಹೆಚ್ಚಿನ ಜೀವನೋಪಾಯ ಕಲ್ಪಿಸುವಂತಹ ಸತ್ಕಾರ್ಯ ಮಾಡಿದ ಸಹೋದರರು ಸುನಿಲ್, ರವಿ ಹಾಗೂ ಮರಳುಕುಂಟಿ ಕೃಷ್ಣಮೂರ್ತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಗ್ರಾಮದಲ್ಲಿ ನಮ್ಮ ಯುವ ಮುಖಂಡರುಗಳು ಸುನಿಲ್ ಅವರು, ರವಿ ಅವರು, ನಮ್ಮ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಇವತ್ತು ಇದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇವತ್ತು ಗೋದಾನ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಇವತ್ತು ಸುಮಾರು ಈ ಗ್ರಾಮದ ಅರ್ಧದಷ್ಟು ಜನರಿಗೆ, ಕುಟುಂಬಗಳಿಗೆ ಉಚಿತವಾಗಿ ಗೋದಾನವನ್ನು ಮಾಡಿ ಇವತ್ತು ಸಂಸ್ಕಾರವನ್ನು ಮೆರೆದಿದ್ದಾರೆ, ಸಂಸ್ಕೃತಿಯನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ ನಮ್ಮ ದೇಶದ. ತಮಗೆಲ್ಲ ಗೊತ್ತಿರೋ ಹಂಗೆ ಗೋದಾನ ಎಲ್ಲ ದಾನಗಳಿಗಿನ್ನ ಒಂದು ಸರ್ವಶ್ರೇಷ್ಠ ದಾನ ಆಗಿದೆ. ಯಾಕೆಂದರೆ ಹಸು ಎಂಥ ಪ್ರಾಣಿ ಅಂತಂದರೆ ಏನು ಕೇಳಲ್ಲ, ಜಗಳ ಮಾಡಲ್ಲ, ಬೇಡದಿಲ್ಲ, ಬರೀ ಕೊಡೋದೆ, ತ್ಯಾಗದ ಪ್ರತೀಕ ಹಸು. ಬರೀ ಕೊಡೋದೆ, ಹಾಲು ಕೊಡುತ್ತೆ, ಇವತ್ತು ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಬೆಣ್ಣೆ ಕೊಡುತ್ತೆ, ರೈತನಿಗೆ ಸಗಣಿ ಕೊಡುತ್ತೆ, ರೈತನಿಗೆ ಗೋಮೂತ್ರ ಕೊಡ್ತದೆ. ಆ ಗೋಮೂತ್ರ ಇವತ್ತು ಎಷ್ಟೋ ಔಷಧಿಗಳಿಗೆ ಇವತ್ತು ಅದನ್ನು ಉಪಯೋಗ ಮಾಡುವಂಥ ಇವತ್ತು ವ್ಯವಸ್ಥೆ ಇದೆ. ಹಾಗಾಗಿ ಗೋಮಾತೆಯ ಸೇವೆಯ ಜೊತೆಗೆ ಇವತ್ತು ಬದುಕು ಕಟ್ಟಿಕೊಡುವಂಥ ಕೆಲಸ ಇವತ್ತು ಈ 35 ಕುಟುಂಬಗಳಿಗೆ ಏನೋ ಇವತ್ತು ಆ ಕುಟುಂಬಕ್ಕೆ, ಆ ಜೀವನಕ್ಕೆ ಸಹಾಯ ಆಗುವಂಥ ಒಂದು ಗ್ಯಾರಂಟಿ, ಬದುಕಿಗೆ ಗ್ಯಾರಂಟಿ, ಜೀವನಕ್ಕೆ ಗ್ಯಾರಂಟಿ ಕೊಡುವಂಥ ಒಂದು ಯೋಜನೆಯನ್ನು ಇವತ್ತು ಗೋದಾನ ಮೂಲಕ ಕೊಟ್ಟಿದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ. ಇಂಥ ಯುವಕರು ಮತ್ತಷ್ಟು ಎಲ್ಲ ಗ್ರಾಮಗಳಲ್ಲಿ ಬಂದು ಮುಂದೆ
ಪರರಿಗೆ ಉಪಯೋಗ, ಪರರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಈ ರೀತಿಯ ಮಾನವತಾ ಲಕ್ಷಣಗಳನ್ನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯುವಕರು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷ ಆಗಿದೆ. ಇನ್ನು ಈ ಗೋದಾನ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಿರಿಯ ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ಸಂಕ್ರಾಂತಿ ಹಬ್ಬದ ದಿನವೇ ಬಡವರಿಗೆ ಉಚಿತವಾಗಿ ಹಸುಗಳನ್ನು ನೀಡುವ ಮೂಲಕ ಗ್ರಾಮಕ್ಕೆ ಮಾದರಿ ಕಾರ್ಯಕ್ರಮವಾಗಿ ಗೋದಾನ ಕಾರ್ಯಕ್ರಮ ಮೂಡಿಬಂದಿದೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದ ನಡುವೆ ಬಡವರ ಬದುಕಿಗೆ ಆಶಾಕಿರಣವಾದ ಗೋದಾನ ಕಾರ್ಯಕ್ರಮ ಪುರದಗಡ್ಡೆ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033.
ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ. ಸರ್ಕಾರದ ನಿಯಮಗಳ ಪ್ರಕಾರ ನಂದು ಮಾಡಬೇಕು, ಬೇರೆಯವರದ್ದು ಮಾಡಬೇಕು. ಇವರ ಅಪ್ಪಂದ ಇಲಾಖೆ ಯಾರು ಪ್ರದೀಪ್ ಎಂದು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದ ಸುಧಾಕರ್ ಗುಡುಗಿದ್ದಾರೆ. ರಾಜಕಾರಣನ MP ಸುಧಾಕರ್ ಅವ್ರ ಫೈಲೇ ನಾನು ಕ್ಲಿಯರ್ ಮಾಡಿದ್ದೀನಿ. ಯಾರ್ರೀ ಇವ್ರ್ಯಾರ್ರೀ ನನ್ನ ಫೈಲ್ ಕ್ಲಿಯರ್ ಮಾಡಕ್ ಹೂ ಇಸ್ ಪ್ರದೀಪ್? ಇವ್ರ ಅಪ್ಪಂದ ಇಲಾಖೆ. ಕಳೆದ ತಿಂಗಳು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸಿದ ನಂತರ ಮಾತನಾಡಿದ್ದಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರು, ರಾಜಕಾರಣವೇ ಬೇರೆ, ಆಡಳಿತವೇ ಬೇರೆ, ಹೀಗಾಗಿ ದ್ವೇಷ ರಾಜಕಾರಣವನ್ನ ನಾನು ಮಾಡ್ತಾ ಇಲ್ಲ. ಸಂಸದ ಸುಧಾಕರ್ ಅವರದ್ದು ಚದಲ್ಪುರ ಬಳಿ ಇರುವ ಜಮೀನಿನಲ್ಲಿ ಶಾಲೆ ಕಟ್ಟಲು ಕೂಡ ಇಲಾಖೆಗೆ ಭೂ ಪರಿವರ್ತನೆಗೆ ಒಂದು ಫೈಲ್ ಬಂದಿತ್ತು. ಆದ್ರೆ ನಾನು ರಾಜಕಾರಣವನ್ನ ಗಮನಿಸದೆ ಒಂದು ದಿನವೂ ಫೈಲ್ ಅನ್ನ ಪೆಂಡಿಂಗ್ ಇಟ್ಕೊಳ್ಳಿಲ್ಲ, ಸಹಿ ಹಾಕಿ ಕಳಿಸಿದ್ದೇನೆ. ನನ್ನ ಜಾಗದಲ್ಲಿ ಅವರು ಇದ್ದಿದ್ರೆ 3 ವರ್ಷವಾದ್ರೂ ಈ ಒಂದು ಫೈಲ್ ಅನ್ನ ಮುಂದೂಡ್ತಾ ಇದ್ರು ಅನ್ನುವಂತ ಹೇಳಿಕೆ ನೀಡಿದ್ರು. ಸುಧಾಕರ್ ಅವರು ಚೇಂಜ್ ಆಗಿ ಒಂದು ಜಾಗ ಹಾಕಿದ್ರು, ಆ ಚದಲ್ಪುರದ ಹತ್ರ ಒಂದು ಶಾಲೆ ಕಟ್ಟಬೇಕು ಅಂತ ಕೂಡಾಗಿ ಬಂತು. ಒಂದು ದಿನ ಕೂಡ ಡಿಲೇ ಮಾಡಿದೆ. ನನ್ನ ಪ್ಲೇಸಲ್ಲಿ ಅವ್ರು ಇದ್ದಿದ್ರೆ 3 ವರ್ಷ ಮುಂದೆ ಹಾಕೋರು ಫೈಲ್ನ. ಆದರೆ ನಾನಿದ್ದೀನಿ. ಖುದ್ದು MP ಸುಧಾಕರ್ ಅವರು ಜಾಗನ ಎಜುಕೇಷನ್ ಕನ್ವರ್ಷನ್ಗೆ ಹಾಕಿದ್ರೆ ಒಂದು ದಿನಾನು ಡಿಲೇ ಮಾಡದೆ ಸೈನ್ ಹಾಕಿ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಒಳ್ಳೇದಾಗಲಿ ಅಂತ ಹೇಳಪ್ಪ. ರಾಜಕಾರಣನ MP ಸುಧಾಕರ್ ಅವ್ರ ಫೈಲೇ ನಾನು ಕ್ಲಿಯರ್ ಮಾಡಿದ್ದೀನಿ. ನಗರಸಭೆ ಅಧ್ಯಕ್ಷರು ಗಜೇಂದ್ರ ಅವ್ರ ಫೈಲ್ ಕ್ಲಿಯರ್ ಮಾಡಿದ್ದೀನಿ. BJP ಘಟಾನುಘಟಿಗಳ ಫೈಲ್ ಕ್ಲಿಯರ್ ಮಾಡಿದ್ದೀನಿ. JDS ಅವ್ರ ಫೈಲ್ಗಳು ಕ್ಲಿಯರ್ ಮಾಡಿದ್ದೀನಿ. ಹೇಳಿ, ಇಂಥ ರಾಜಕಾರಣ ನೀವೆಲ್ಲಾದರೂ ನೋಡೋಕ್ಕೆ ಸಾಧ್ಯನಾ? ನಾನು MP ಅವ್ರದ್ದೇ ಫೈಲ್ ಕ್ಲಿಯರ್ ಮಾಡಿದ್ದೀನಿ. ನನಗೇನಾದರೂ ದ್ವೇಷ ಇದ್ದಿದ್ದರೆ ಎಷ್ಟೊತ್ತೇಳಿ ಹೋಲ್ಡ್ ಮಾಡೋದು. ಸೊ ಎಲ್ಲ ನಾನು ಹೇಳೋದು ಹಂಗೆ ಅನ್ಯೋನ್ಯವಾಗಿ ಹೋಗೋಣ. ಬೈಕೊಳ್ಳೋದು ಬೈಯೋದು ಅವೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಇನ್ನು ಈ ಹೇಳಿಕೆಗೆ ಕೆಂಡಾಮಂಡಲ ಆಗಿರುವಂತಹ ಸಂಸದ ಸುಧಾಕರ್ ಅವರು, ನನ್ನ ಫೈಲ್ ಕ್ಲಿಯರ್ ಮಾಡೋಕೆ ಯಾರು ಪ್ರದೀಪ್ ಈಶ್ವರ್? ಅವರ ಅಪ್ಪಂದ ಇಲಾಖೆ. ಸರ್ಕಾರದಲ್ಲಿ ನಿಯಮಗಳಿವೆ, ಅದರ ಪ್ರಕಾರ ನಂದು ಮಾಡಬೇಕು, ಬೇರೆ ಅವ್ರದ್ದು ಮಾಡಬೇಕು. ತಪ್ಪಿದ್ರೆ ಮಾಡೋದಕ್ಕೆ ಯಾರದ್ದೂ ಆಗಲ್ಲ. ಇವ್ರು ಯಾರು ಕ್ಲಿಯರ್ ಮಾಡೋದಕ್ಕೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಿಡಿಕಾರಿದ್ರು. ಯಾರ್ರೀ ಇವ್ರ್ಯಾರ್ರೀ ನನ್ನ ಫೈಲ್ ಕ್ಲಿಯರ್ ಮಾಡಕ್ ಹೂ ಇಸ್ ಪ್ರದೀಪ್? ಇವ್ರ ಅಪ್ಪಂದ ಇಲಾಖೆ.
ಸರ್ಕಾರದಲ್ಲಿ ನಿಯಮಗಳಿದೆ. ನಿಯಮದ ಪರವಾಗಿ ನಂದು ಮಾಡಬೇಕು, ಇನ್ಯಾರ್ದಾದ್ರೂ ಇದ್ದರೂ ಮಾಡಬೇಕು. ತಪ್ಪಿದ್ರೆ ಮಾಡೋಕ್ಕಾಗಲ್ಲ. ಹೂ ಈಸ್ ಈ ಟು ಕ್ಲಿಯರ್? ಸರ್ಕಾರ ಅವರಲ್ಲ. ನಾನು ಯಾರ ಕಾಲು ಹಿಡಿದು ಭಿಕ್ಷೆಗೆ ಹೋಗಿಲ್ಲ ಯಾರ ಮನೆ ಹತ್ರ. ಯಾರು ಹೋಗಿದ್ರು ಒಂದ್ಸಲಿ ಹಿನ್ನೆಲೆ ತಿಳ್ಕೊಳಕ್ಕೆ ಹೇಳಿ. 100 ಸಲ ಕಾಲು ಹಿಡ್ಕೊಳ್ಳೋದು, 100 ಸಲ ಸಹಾಯಕ್ಕೆ ಬರೋದು, ಮನೆ ಮುಂದೆ 24 ಗಂಟೆ ಕಾಯೋದು, ಈ ರೀತಿಯಲ್ಲಿ ಭಿಕ್ಷೆ ಮಾಡಿ ಜೀವನ ನಡೆಸಿಲ್ಲ ನಾನು. ಯಾರೀ ಇವ್ರ್ಯಾರ್ರಿ ನನ್ನ ಫೈಲ್ ಕ್ಲಿಯರ್ ಮಾಡಕ್ಕೆ? ಹೂ ಇಸ್ ಪ್ರದೀಪ್? ಇವ್ರ ಅಪ್ಪಂದ ಇಲಾಖೆ? ಸರ್ಕಾರದಲ್ಲಿ ನಿಯಮಗಳಿದೆ. ನಿಯಮದ ಪರವಾಗಿ ನಂದು ಮಾಡಬೇಕು, ಇನ್ಯಾರ್ದಾದ್ರೂ ಇದ್ದರೂ ಮಾಡಬೇಕು. ತಪ್ಪಿದ್ರೆ ಮಾಡೋಕ್ಕಾಗಲ್ಲ. ಹೂ ಈಸ್ ಈ ಟು ಕ್ಲಿಯರ್? ಸರ್ಕಾರ ಅವರಲ್ಲ. ನಾನು ಯಾರ ಕಾಲು ಹಿಡಿದು ಭಿಕ್ಷೆಗೆ ಹೋಗಿಲ್ಲ ಯಾರ ಮನೆ ಹತ್ರ. ಯಾರು ಹೋಗಿದ್ರು ಒಂದ್ಸಲಿ ಹಿನ್ನೆಲೆ ತಿಳ್ಕೊಳಕ್ಕೆ ಹೇಳಿ. 100 ಸಲ ಕಾಲು ಹಿಡ್ಕೊಳ್ಳೋದು, 100 ಸಲ ಸಹಾಯಕ್ಕೆ ಬರೋದು, ಮನೆ ಮುಂದೆ 24 ಗಂಟೆ ಕಾಯೋದು, ಈ ರೀತಿಯಲ್ಲಿ ಭಿಕ್ಷೆ ಮಾಡಿ ಜೀವನ ನಡೆಸಿಲ್ಲ ನಾನು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 2 ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಕೂಸಂದ್ರ ಕ್ರಾಸ್ ಸಮೀಪ ಕೆಎಸ್ಆರ್ಟಿಸಿ ಬಸ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 2 ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಂಗರಗಾನಹಳ್ಳಿ ಗ್ರಾಮದ 22 ವರ್ಷದ ನಾಗರಾಜು ಹಾಗೂ ಕೋಲಾರ ಮೂಲದ 23 ವರ್ಷದ ಶೇಖರ್ ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿಗಳು. ಇವರೊಂದಿಗೆ ಪ್ರಯಾಣಿಸುತ್ತಿದ್ದ ಶ್ರೀನಿವಾಸ್ ಎಂಬುವರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಾರ್ವಜನಿಕರ ಮಾಹಿತಿಯ ಪ್ರಕಾರ ಕೆಎಸ್ಆರ್ಟಿಸಿ ಬಸ್ ಚಾಲಕ ಅಕ್ರಮ್ ಪಾಷಾ ಅವರ ನಿರ್ಲಕ್ಷ್ಯವೇ ಈ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಚಾಲಕ ಬಸ್ಸನ್ನು ರಸ್ತೆಯ ಮಧ್ಯೆ ಸಡನ್ ಬ್ರೇಕ್ ಹಾಕಿ ನಿಲ್ಲಿಸಿದ ಕಾರಣ ಹಿಂಬದಿಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನವು ಬಸ್ಸಿಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸಂಪೂರ್ಣ ಜಖಂಗೊಂಡಿದೆ. ಗಂಭೀರವಾಗಿ ಗಾಯಗೊಂಡಿರುವ ಶ್ರೀನಿವಾಸ್ರನ್ನು ಮೊದಲು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಎನ್ಎಂ ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ
ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಐಎಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಎಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789.
ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದ ದಿನಸಿ ತರಲು ಹೋಗಿ ವಾಪಸ್ ಸ್ವಗ್ರಾಮಕ್ಕೆ ಬರುವಾಗ ಬೈಕ್ ಮತ್ತು ಕ್ಯಾಂಟರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ನಡೆದ ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೈಕ್ಗೆ ಕ್ಯಾಂಟರ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದ ಬಳಿ ನಡೆದಿದೆ. ಮೃತ ದುರ್ದೈವಿಗಳು ಚಿಕ್ಕಪೈಲಗುರ್ಕಿ ಗ್ರಾಮದ 50 ವರ್ಷದ ಮುನಿರಾಜು ಹಾಗೂ ದಾಸರನಹಳ್ಳಿ ಗ್ರಾಮದ 45 ವರ್ಷದ ಗಂಗಾಧರಪ್ಪ ಎಂದು ತಿಳಿದು ಬಂದಿದೆ. ಇನ್ನು ಮೃತ ವ್ಯಕ್ತಿಗಳು ಸಂಕ್ರಾಂತಿ ಹಬ್ಬಕ್ಕೆಂದು ಬೇಕಾದ ದಿನಸಿ ತರಲು ಪೆರೇಸಂದ್ರಕ್ಕೆ ಹೋಗಿದ್ರಂತೆ. ವಾಪಸ್ಸು ಸ್ವಗ್ರಾಮಕ್ಕೆ ಬರುವಾಗ ಚಿಕ್ಕಪೈಲಗುರ್ಕಿ ಗ್ರಾಮದ ಬಳಿ ಈ ದುರ್ಘಟನೆ ನಡೆದಿದೆ. ಗಂಗಾಧರಪ್ಪ ಏನಾಗಬೇಕು ನಿಮಗೆ? ನಮ್ಮ ಚಿಕ್ಕಪ್ಪ. ಏನಾಗಿತ್ತು? ಆ ಕಡೆಯಿಂದ ಗಾಡಿ ಬರ್ತಾ ಇತ್ತು, ಆ ಗಾಡಿ ಬರ್ತಾ ಇತ್ತು, ಕ್ಯಾಂಟರ್ ಹೊಡೆದಿಲ್ಲ. ಹಾಂ, ಎಲ್ಲಿಗೆ ಹೋಗ್ತಿದ್ರು ಗಂಗಾಧರಪ್ಪ ಅವರು? ಊರಿಗೆ ಬರ್ತಾ ಇದ್ರು. ಹ್ಞೂ, ದಾಸರಹಳ್ಳಿ ಊರಿಗೆ ಬರುವಾಗ ಕ್ಯಾಂಟರ್ ಬಂದು ಬಿದ್ದಿರೋದು. ಎಲ್ಲಿ? ಚಿಕ್ಕಪೈಲಗುರ್ಕಿ. ಗಂಗಾಧರಪ್ಪ ಏನು ಮಾಡ್ತಿದ್ರಲ್ಲಿ? ಅಲ್ಲಿ ಊರಿಗೆ ಬರ್ತಾ ಇದ್ದಾರೆ. ಹಾಂ ಸರ್. ಯಾರ್ಯಾರು ಬರ್ತಿದ್ರು? ಚಿಕ್ಕಪೈಲಗುರ್ಕಿ ಮುನಿರಾಜಪ್ಪ, ದಾಸರಹಳ್ಳಿ ಗಂಗಾಧರಪ್ಪ. ಹಾಂ ಹಾಂ. ಇಬ್ಬರು ಬೇಕಾಗಿದ್ದಾರೆ ಸ್ಪಾಟಲ್ಲಿ. ಇಬ್ಬರು. ಯಾವಾಗ ಆಗಿರೋದು? ರಾತ್ರಿ 9 ಗಂಟೆ. ಹಾಂ ಹಾಂ. ಇಲ್ಲಿ ಕ್ಯಾಂಟ್ರು ಚಿಕ್ಕಬಳ್ಳಾಪುರ ಕಡೆಯಿಂದ ಬಂದೈತೆ. ಇವರು ಪೆರೇಸಂದ್ರದಿಂದ ಹಬ್ಬಕ್ಕೆ ಇತ್ತಗೊಳಕ್ಕೆ ಹೋಗಿ ಬಂದವ್ರೆ. ಬರ್ತಾ ಬರ್ತಾ ಕ್ಯಾಂಟ್ರ್ ಬಂದು ಬೈಕ್ ಗುದ್ದಿರೋರು. ಹಾಂ, ಏನಾಯ್ತು? ಇಬ್ಬರು ಸ್ಪಾಟ್ ಡೆತ್. ಯಾರವರು? ಒಬ್ಬರು ಗಂಗಾಧರಪ್ಪ ಅಂತ, ಇನ್ನೊಬ್ರು ಚಿಕ್ಕಪೈಲಗುರ್ಕಿ ಮುನಿರಾಜ. ಯಾವ ಊರು ಅವ್ರದ್ದು? ಒಬ್ರದ್ದು ದಾಸರನಹಳ್ಳಿ, ಒಬ್ರು ಚಿಕ್ಕಪೈಲಗುರ್ಕಿ. ಏನು ಕೆಲಸ ಮಾಡ್ತಿದ್ರು ಅವರು? ಅವರು ಗಾರೆ ಕೆಲಸ. ಒಬ್ಬರು, ಇನ್ನೊಬ್ರು ಮೈಕ್ ಸೆಟ್ ಲೈಟಿಂಗ್. ಅಂದರೆ ಹಬ್ಬದ್ದು ಐಟಮ್ ತೊಗೊಂಬರಕ್ಕೆ ಹೋದಾಗ ಆ ಥರ ಆಗಿರೋದು. ಪೊಲೀಸರು ಬಂದು ಎಂಕ್ವೈರಿ ಮಾಡ್ತಾರೆ. ಏನರ ಮಂದಿ ಏನು ಗೊತ್ತಿತ್ತು ಸರ್? ಕ್ಯಾಂಟರ್ ಬಂದು 2 ವೀಲರ್ ಗುದ್ದಿರೋದು. ಹಾಂ ಹಾಂ. ಇಬ್ಬರು ಸ್ಪಾಟಲ್ಲೇ ಡೆತ್. ಇನ್ನು ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ. ನಗರಸಭೆ ಪೌರಾಯುಕ್ತರಾದ ಶ್ರೀಮತಿ ಅಮೃತಗೌಡ ಅವರಿಗೆ ರಾಜೀವ್ ಗೌಡ ಎಂಬುವರು ರಾಜಕೀಯ ವ್ಯಕ್ತಿಗಳು ಅವರು ತುಂಬ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ನಮ್ಮ ನೌಕರರಿಗೆ, ನಮ್ಮ ಸಹೋದ್ಯೋಗಿ ನೌಕರರಿಗೆ, ನಮ್ಮ ಪೌರ ಕಾರ್ಮಿಕ ಬಾಂಧವರಿಗೆ ಅದನ್ನು ರಿಮೂವ್ ಮಾಡಿದಂಥ ಎಲ್ಲ ಸಿಬ್ಬಂದಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರ್ತಾರೆ. ಬಾಗೇಪಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಬಂಧನಕ್ಕೆ ಒತ್ತಾಯಿಸಿ ತಹಸೀಲ್ದಾರ್ ಮನೀಷಾ ಪತ್ರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ಹಲವು ಕಡೆ ಶಿಡ್ಲಘಟ್ಟ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ನಗರಸಭೆಯಿಂದ ಅನುಮತಿ ಪಡೆಯದೆ ಅಕ್ರಮವಾಗಿ ಅಳವಡಿಸಿದ್ದ ಫ್ಲೆಕ್ಸ್ಗಳನ್ನು ತೆರವು ಮಾಡಿರುವ ವಿಚಾರವಾಗಿ ಪೌರಾಯುಕ್ತೆ ಅಮೃತ ಗೌಡಗೆ ಕರೆ ಮಾಡಿರುವ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವಾಚ್ಯ ಹಾಗೂ ಅಶ್ಲೀಲ ಪದಗಳಿಂದ ನಿಂದಿಸಿರುವ ಆಡಿಯೋ ವೈರಲ್ ಆಗಿದೆ. ಅಲ್ಲದೆ ನಗರಸಭೆ ಕಚೇರಿಗೆ ಬೆಂಕಿ ಹಾಕಿಸಿ ಚಪ್ಪಲಿಯಲ್ಲಿ ಒಡೆಸುವುದಾಗಿ ಪ್ರಾಣ ಬೆದರಿಕೆ ಹಾಕಿದ್ದು, ಈ ಕೃತ್ಯವನ್ನ ಗಂಭೀರವಾಗಿ ಪರಿಗಣಿಸಿರುವ ಬಾಗೇಪಲ್ಲಿ ಪುರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು ಮಾನಸಿಕವಾಗಿ ಕುಗ್ಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ನಗರಸಭೆ ಪೌರಾಯುಕ್ತೆ ಮೇಲೆ ಧಮಕಿ ಹಾಕಿ ಕೊಲೆ ಬೆದರಿಕೆ ಹಾಕಿರುವ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ವಿರುದ್ಧ ಪೊಲೀಸ್ ಇಲಾಖೆ ಕಾನೂನು ಕ್ರಮ ಜರುಗಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಗರಸಭೆ ಪೌರಾಯುಕ್ತರಾದ ಶ್ರೀಮತಿ ಅಮೃತಗೌಡ ಅವರಿಗೆ ರಾಜೀವ್ ಗೌಡ ಎಂಬುವರು ರಾಜಕೀಯ ವ್ಯಕ್ತಿಗಳು ಅವರು ತುಂಬ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ನಮ್ಮ ನೌಕರರಿಗೆ, ನಮ್ಮ ಸಹೋದ್ಯೋಗಿ ನೌಕರರಿಗೆ, ನಮ್ಮ ಪೌರ ಕಾರ್ಮಿಕ ಬಾಂಧವರಿಗೆ ಅದನ್ನು ರಿಮೂವ್ ಮಾಡಿದಂಥ ಎಲ್ಲ ಸಿಬ್ಬಂದಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರ್ತಾರೆ. ಇದರಿಂದ ಅವ್ರಿಗೆ ಪಾಪ ಕೆಲಸ ಮಾಡಲಿಕ್ಕೆ ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿರೋದ್ರಿಂದ ಈ ಬಗ್ಗೆ ನಾವು
ಸದರಿ ವ್ಯಕ್ತಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಮನವಿ ಸಲ್ಲಿಸ್ತಾ ಇದ್ದೀವಿ. ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೂ ತಹಶೀಲ್ದಾರಿ ಮನವಿ ಸಲ್ಲಿಸ್ತಾರೆ. ಅದೇ ರೀತಿ ತಮಗೂ ಕೂಡ ತಾಲೂಕು ದಂಡಾಧಿಕಾರಿಗಳ ತಮಗೂ ಕೂಡ ನಮ್ಮ ಬಾಗೇಪಲ್ಲಿ ಪುರಸಭೆ ವತಿಯಿಂದ ಮನವಿ ಸಲ್ಲಿಸ್ತೀವಿ. ಬೆದರಿಕೆ ಹಾಕಿ ನಮ್ಮ ಕಾಂಗ್ರೆಸ್ ಮುಖಂಡರು ಪ್ರಾಣ ಬೆದರಿಕೆ ಹಾಕಿರ್ತಾರೆ. ಆದ್ದರಿಂದ ಪ್ರತಿಭಟನೆ ಮಾಡಿ ಸಾಹೇಬರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಕಾನೂನು ರೀತಿ ಕ್ರಮ ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ಸಾಹೇಬರಿಗೆ ಮನವಿ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾನು ಶಿಫಾರಸು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀನಿ. ಇದರಲ್ಲಿ ಶಿಡ್ಲಘಟ್ಟ ಪೌರಾಯುಕ್ತರಿಗೆ ರಾಜೇಗೌಡ ಎಂಬುವರು ಬ್ಯಾನರ್ ತೆಗೆಸೋ ವಿಚಾರದಲ್ಲಿ ತುಂಬ ಅವ್ಯಾಚವಾಗಿ ಬೈದು ಅವ್ಯಾಚ ಶಬ್ದಗಳಿಂದ ಫೋನ್ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಬೈದು ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಅದು ಇವತ್ತೆಲ್ಲ ನ್ಯೂಸಲ್ಲೂ ಬಂದಿರೋದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದರಿಂದ ನಮ್ಮ ನೌಕರರು, ನಮ್ಮ ಪೌರ ನೌಕರರು ಎಲ್ಲರೂ ಮಾನಸಿಕವಾಗಿ ಕುಗ್ಗಿರೋದ್ರಿಂದ ಆ ಸಂಬಂಧಿಸಿದ ವ್ಯಕ್ತಿ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿಕೊಳ್ಳಿ ಅಂತ ಹೇಳಿ ಮನವಿ ಸಲ್ಲಿಸಿದ್ದಾರೆ. ಇದನ್ನು ನಾನು ಸೂಕ್ತ ಕಾನೂನು ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಶಿಫಾರಸು ಮಾಡ್ತಾ ಇದ್ದೀನಿ. ತಹಸೀಲ್ದಾರ್ ಮನೀಷಾ ಪತ್ರಿ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಮೇಲೆ ನಡೆದಿರುವ ಘಟನೆ ಕುರಿತು ಬಾಗೇಪಲ್ಲಿ ಪುರಸಭೆಯಿಂದ ಸಲ್ಲಿಸಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ತಿಳಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಪುರಸಭೆ ಸಿಬ್ಬಂದಿಗಳಾದ ಉಷಾ, ಅತಾಉಲ್ಲಾ, ಮಹಮ್ಮದ್ ಫಿರ್, ಕೃಷ್ಣಪ್ಪ, ರೆಡ್ಡಪ್ಪ, ವೆಂಕಟರಮಣ, ರಮೇಶ್, ಜಾವೀದ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಎ ಶಿವಪ್ಪ, ಮೆಹಬೂಬ್ ಬಾಷಾ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ನಗರಸಭೆ ಪೌರಾಯುಕ್ತೆಗೆ ಫೋನಿನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿರುವ ಆಡಿಯೋ ವೈರಲ್. ಪೌರ ಕಾರ್ಮಿಕರ ಮುಷ್ಕರ, ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಾರುಕಟ್ಟೆಗೆ ಮುಗಿಬಿದ್ದ ಮಹಿಳೆಯರು, ಅಗತ್ಯ ವಸ್ತುಗಳ ದರ ಇಳಿಮುಖ, ಗ್ರಾಹಕರು ಫುಲ್ ಖುಷ್ ಖುಷ್, ವ್ಯಾಪಾರಸ್ಥರು ಡಲ್ ಡಲ್. ಬಡವರಿಗೆ ಉಚಿತ ರಾಸುಗಳ ಕೊಡುಗೆ, ಸಂಕ್ರಾಂತಿ ಹಬ್ಬಕ್ಕೆ ಉಡುಗೊರೆ ನೀಡಿದ ಅಣ್ಣ ತಮ್ಮಂದಿರು. ಮತ್ತೆ ಮರುಕಳಿಸಿದ ಶಾಸಕ ಸಂಸದರ ಟಾಕ್ವಾರ್, ಸರ್ಕಾರದ ನಿಯಮಗಳ ಪ್ರಕಾರ ಇಲಾಖೆ ಕೆಲಸ ನಡೆಯಬೇಕು, ಶಾಸಕ ಹೇಳಿದಂತಲ್ಲ ಎಂದ ಸಂಸದ ಸುಧಾಕರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.